ಆದರಣೀಯರೇ ಹಾಗೂ ಆತ್ಮೀಯರಾದ ಹನುಮಗಿರಿ ಮೇಳದ ಅಭಿಮಾನಿಗಳಿಗೆ ಪ್ರಸಾದ್ ಸವಣೂರು ಮಾಡುವ ಸಪ್ರೇಮ ನಮನಗಳು. ನಾವೀಗಾಗಲೇ ಅತ್ಯಂತ ಸಂತೋಷದ ಕ್ಷಣಗಳನ್ನು ಅನುಭವಿಸ್ತಾ ಇದ್ದೇವೆ. ಈ ವರ್ಷದ ನಮ್ಮ ಮೇಳದ ಪ್ರಸಂಗ ವರ್ಣಪಲ್ಲಟದ 50ನೇ ಪ್ರದರ್ಶನದ ಈ ಶುಭಾವಸರದಲ್ಲಿ ನಾವೆಲ್ಲರೂ ಇದ್ದೇವೆ. 50 ಪ್ರದರ್ಶನಗಳು, ಪ್ರತಿಯೊಂದು ಪ್ರದರ್ಶನಗಳು ಕೂಡ ಒಂದೊಂದು ಹಂತದಲ್ಲಿಯೂ ಒಂದೊಂದು ರೀತಿಯ ವಿಶೇಷತೆಯನ್ನು ಮೂಡಿಸಿದ್ದು ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿರುತ್ತಾರೆ. ಯಾಕೆ ಇದು ಇಷ್ಟು ಯಶಸ್ವಿ ಆಯಿತು ಅಂತ ಕೇಳಿದರೆ ಇದರ ಹಿಂದಿರುವ ಬಹುದೊಡ್ಡ ಶ್ರಮ. ಆ ಶ್ರಮ ಯಾರದ್ದು ಅಂತ ಕೇಳಿದರೆ ಸ್ಪಷ್ಟವಾಗಿ ನಾವು ಹೇಳ್ಬೋದು, ಅದು ಪೂಜ್ಯ ದನಿಗಳು. ಯಾಕೆ ಕೇಳಿದರೆ ಸಾಕೇತ ಸಾಮ್ರಾಜ್ಞಿ ಒಂದು 10-15 ಪ್ರದರ್ಶನವಾಗಿ ಯಶಸ್ಸು ಕಂಡ ತಕ್ಷಣದಲ್ಲಿ ಈ ಪ್ರಸಂಗಕ್ಕೆ ಕಥೆಯ ಹುಡುಕಾಟದಲ್ಲಿ ದನಿಗಳು ತೊಡಗಿದರು. ಬಹುಶಃ ಕಳೆದ ವರ್ಷದ ಆರಂಭದ ಫೆಬ್ರವರಿ ತಿಂಗಳಾಗುವಾಗಲೇ ಈ ಕಥೆಯನ್ನು ಅವರು ರೂಢಿ ಮಾಡಿಕೊಂಡದ್ದು ಮತ್ತು ಅದಕ್ಕೆ ಪೂರಕರಾಗಿ ಕಥಾ ರಚನೆಕಾರರಾದ ವಾಸುದೇವ ರಂಗಭಟ್ಟ ಸರ್ ಅವರು ತೊಡಗಿಸಿಕೊಂಡದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದು ಅಂತ ಹೇಳ್ತಾ ಇದ್ದೇವೆ. ಅದರ ನಂತರ ನಿರಂತರವಾಗಿ ಆ ಪ್ರಸಂಗದ ಕುರಿತು ಅವರು ಮಾತಾಡ್ತಲೇ ಇದ್ದದ್ದು, ಆ ಪ್ರಸಂಗದ ಪ್ರತಿಯೊಂದು ದೃಶ್ಯಗಳು ಹೀಗೆ ಬರಬೇಕು ಅಂತ ಚಿಂತಿಸ್ತಾ ಇದ್ದದ್ದು. ಇವತ್ತು ವರ್ಣಪಲ್ಲಟದ ಪ್ರತಿಯೊಂದು ದೃಶ್ಯಗಳು ಕೂಡ ಅದು ಅದ್ಭುತವಾಗಿ ಮೂಡಿ ಬಂದದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಇದಕ್ಕೆ ಈ ವರ್ಷ ಪದ್ಯ ಬರೆದವರು, ಅಂದರೆ ನಮ್ಮ ಮೇಳದ ಪ್ರಸಂಗಕ್ಕೆ ಪದ್ಯ ಬರೀತಾ ಇರೋರು ಪ್ರಸಾದ್ ಕುಮಾರ್ ಮುಗಬೆಟ್ಟ ಅವರು. ಅವರ ಜೊತೆ ಮಾತಾಡುವಾಗ ಅವರೇ ಹೇಳ್ತಾ ಇದ್ರು, ಇಲ್ಲ ಈ ಸಲ ಒಂದು ಅದ್ಭುತ ಪದ್ಯ ಬರೀಬೇಕು, ನಾನು ಅದಕ್ಕೋಸ್ಕರ ಹೆಚ್ಚು ಸಮಯ ಕೊಡಬೇಕು ಅಂತ ಅವರು ಅದಕ್ಕೆ ಸಮಯ ಕೊಟ್ಟದ್ದು ಅದಕ್ಕೆ ಕಾರಣ ಇರಬಹುದು. ಮತ್ತೆ ಕಲಾವಿದರ ಕುರಿತಾಗಿ ಹೇಳುವುದಿದ್ರೆ ಪ್ರತಿಯೊಬ್ಬ ಕಲಾವಿದನು ತನಗೆ ಸಿಕ್ಕಿದ ಪಾತ್ರಕ್ಕೆ ತಾನು ಜೀವ ತುಂಬುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕಥೆಗೆ ಬೇಕಾಗಿ ಅವರ ಪೂರಕ ವಿಚಾರಗಳನ್ನು ಸಂಗ್ರಹಿಸಿದ್ದಿರಬಹುದು, ಹಿರಿಯ ಕಲಾವಿದರ ಜೊತೆಗಾಗಿ ಅವರು ಮಾತಾಡಿಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಿರಬಹುದು. ಇವತ್ತು ಪ್ರಸಂಗ ಯಶಸ್ವಿ ಆಗುವಲ್ಲಿ ಕಾರಣವಾಗಿದೆ ಅನ್ನೋದನ್ನು ನಾನು ಖಂಡಿತವಾಗಿ ಒಪ್ಪಿಕೊಳ್ತೇನೆ. ನನಗೂ ಸಂತೋಷ ಇದೆ. ಈ ವರ್ಷ ಅತ್ಯುತ್ತಮ ವೇಷವನ್ನು ಕೊಟ್ಟಿದ್ದಾರೆ ನನಗೆ. ಒಂದು ಹಿರಿಯ ಕಲಾವಿದರ ಜೊತೆ ರಂಗವನ್ನು ಹಂಚಿಕೊಳ್ಳುವಂತ ಒಂದು ಒಳ್ಳೆಯ ಅವಕಾಶ. ಇದರಲ್ಲಿ ತಪ್ಪು ಒಪ್ಪುಗಳಾಗಿರಬಹುದು, ನೀವೆಲ್ಲ ಅದನ್ನು ಕ್ಷಮಿಸ್ತೀರಿ ಅನ್ನೋ ಭಾವದಿಂದ ಇನ್ನು ಮುಂದೆಯೂ ನೀವು ಪ್ರೋತ್ಸಾಹಿಸಿ. ಈ 50 ಪ್ರದರ್ಶನ ಆದದ್ದು ಮಾತ್ರ ಅಲ್ಲ, ಇದು 100 ಅಲ್ಲ 100ಕ್ಕಿಂತ ಹೆಚ್ಚಿನ ಪ್ರದರ್ಶನ ಆಗುವಲ್ಲಿ ನೀವೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವ್ಯವಸ್ಥೆಯಲ್ಲಿ ವಸಿಷ್ಠ ದ್ವೇಷವನ್ನು ಸಾಧನ ತಕ್ಕಾಗಿ ಬಳಸಿಕೊಳ್ತಾರೆ ಅಂತ ಭಾವಿಸಿದ್ರೆ ಚಂಡಾಲನ್ನು